ಈಗಿನ ಮತ್ತು ಮುಂದಿನ ಭವಿಷ್ಯದ ಪೀಳಿಗೆಗೆ ಪರಿಸರ ಉಳಿಸುವ ಮತ್ತು ಸಂರಕ್ಷಿಸಲು ಪ್ರತಿ ವರ್ಷ ಜುಲೈ 28ರಂದು ವಿಶ್ವ ಪರಿಸರ ಸಂರಕ್ಷಣಾ ದಿನವನ್ನು ಆಚರಿಸಲಾಗುತ್ತದೆ. ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನವನ್ನು ಆಚರಿಸುವ ಮುಖ್ಯ ಉದ್ದೇಶ ಭೂಮಿಯ ನೈಸರ್ಗಿಕ ಪರಿಸರದಲ್ಲಿ ಅಳಿದು ಹೋಗುವ ಅಂಚಿನಲ್ಲಿರುವ ಪ್ರಾಣಿಗಳು ಮತ್ತು ಮರಗಳನ್ನು ಸಂರಕ್ಷಿಸುವುದಾಗಿದೆ. ಇಂತಹ ಅದ್ಭುತ ಕಾರ್ಯಕ್ರಮ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳಿಗೆ ಇಲ್ಲವಾಗಿರಬಹುದು, ಆದರೆ ಗುಡಿಬಂಡೆಯ ಶಿಕ್ಷಕ ಗುಂಪುಮರದ ಆನಂದ್ ಅವರಿಗೆ ಮಾತ್ರ ಅದು ಅವಿಸ್ಮರಣೀಯ ದಿನ. ಹಾಗಾಗಿಯೇ ಇಂದು ಗಿಡ ನೆಡುವ ಮೂಲಕ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಿದ್ದಾರೆ. ಈ ವೇಳೆ ಮಾತನಾಡಿದ ಪರಿಸರ ಪ್ರೇಮಿ ಗುಂಪುಮರದ ಆನಂದ್, ಪ್ರತಿ ವರ್ಷ ಜುಲೈ 28ರಂದು ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನ ಆಚರಿಸಲಾಗುತ್ತದೆ. ಈ ದಿನದ ಆಚರಣೆಯ ಮುಖ್ಯ ಉದ್ದೇಶ ಜನರು ಪ್ರಕೃತಿಯನ್ನು ಹೇಗೆ ಬಳಸಿಕೊಳ್ಳುತ್ತಿದ್ದಾರೆ ಎಂಬುದರ ಬಗ್ಗೆ ಆತ್ಮಾವಲೋಕನ ಮಾಡುವುದು ಮತ್ತು ಅದನ್ನು ಸಂರಕ್ಷಿಸಲು ಕ್ರಮಗಳನ್ನು ತೆಗೆದುಕೊಳ್ಳುವುದಾಗಿದೆ. ನೈಸರ್ಗಿಕ ಸಂಪನ್ಮೂಲಗಳ ಅತಿಯಾದ ದುರುಪಯೋಗದಿಂದಾಗಿ ಜಾಗತಿಕ ತಾಪಮಾನ ಏರಿಕೆ, ವಿವಿಧ ಸಾಂಕ್ರಾಮಿಕ ರೋಗಗಳು, ಪ್ರಕೃತಿ ವಿಕೋಪಗಳು ಸೇರಿದಂತೆ ಇತರೆ ಸಮಸ್ಯೆಗಳನ್ನು ಎದುರಿಸುವಂತಾಗಿದೆ. ಹಾಗಾಗಿ ಪ್ರಸ್ತುತ ಅದನ್ನು ತಡೆಯುವುದು ಅನಿವಾರ್ಯವಾಗಿದ್ದು, ಅದನ್ನು ಪ್ರತಿಯೊಬ್ಬರಿಗೂ ಮನವರಿಕೆ ಮಾಡಿಕೊಡುವುದು ಈ ದಿನದ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು. ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನ ಆಚರಿಸುವ ಮೂಲ ಉದ್ದೇಶ ಭೂಮಿಯ ನೈಸರ್ಗಿಕ ಪರಿಸರದಲ್ಲಿ ಅಳಿದು ಹೋಗುತ್ತಿರುವ ಅಥವಾ ಅಳಿವಿನ ಅಂಚಿನಲ್ಲಿರುವ ಪ್ರಾಣಿಗಳು, ಪಕ್ಷಿಗಳು ಮತ್ತು ಮರಗಳನ್ನು ಸಂರಕ್ಷಿಸುವುದಾಗಿದೆ. ಪ್ರಕೃತಿಯ ಸಂರಕ್ಷಣೆ ಪ್ರಸ್ತುತ ಅಗತ್ಯವಾಗಿದೆ. ಜಾಗತಿಕ ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಭೂಮಿಯನ್ನು ಮತ್ತು ನೈಸರ್ಗಿಕ ಸಂಪನ್ಮೂಲಗಳ ಸಂರಕ್ಷಣೆ ಮಾಡುವುದು ಮುಖ್ಯವಾಗಿದೆ. ನೀರು, ಗಾಳಿ, ಮಣ್ಣು, ಸಸ್ಯವರ್ಗ, ಖನಿಜಗಳು, ಪ್ರಾಣಿಗಳು ಹೀಗೆ ಪ್ರಕೃತಿಯ ವಿವಿಧ ಸಂಪನ್ಮೂಲಗಳನ್ನು ಸಂರಕ್ಷಿಸುವ ಮೂಲಕ ಭೂಮಿಯ ನೈಸರ್ಗಿಕ ಸಂಪನ್ಮೂಲಗಳನ್ನು ಕಾಪಾಡಿಕೊಳ್ಳುವುದಾಗಿದೆ ಎಂದರು. ಆರೋಗ್ಯಕರ ಪರಿಸರ ಸ್ಥಿರ ಮತ್ತು ಉತ್ತಮ ಸಮಾಜಕ್ಕೆ ಅಡಿಪಾಯವಾಗಿದೆ. ಪ್ರಸ್ತುತ ಹಾಗೂ ಭವಿಷ್ಯದ ಪೀಳಿಗೆಯ ಯೋಗಕ್ಷೇಮವನ್ನು ಕಾಪಾಡಿಕೊಳ್ಳಲು ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನ ಮಹತ್ವದ ಪಾತ್ರ ವಹಿಸುತ್ತದೆ. ಪ್ರಸ್ತುತ ಮಾನವ ನೈಸರ್ಗಿಕ ಸಂಪನ್ಮೂಲಗಳ ಅತಿಯಾದ ದುರುಪಯೋಗದಿಂದಾಗಿ ಜಾಗತಿಕ ತಾಪಮಾನದ ಏರಿಕೆಯಾಗಿ ಪ್ರಕೃತಿ ವಿಕೋಪಗಳು ಎದುರಿಸುವಂತಾಗಿದೆ ಎಂದರು. ನಮಸ್ಕಾರ. ಇವತ್ತು ವಿಶ್ವ ಪ್ರಕೃತಿ ಸಂರಕ್ಷಣಾ ದಿನಾಚರಣೆ ಅಂತೇಳಿ ವಿಶ್ವದಾದ್ಯಂತ ಮಾಡ್ತಾ ಇದೆ. ಈ ಒಂದು ಕಾರ್ಯಕ್ರಮವನ್ನು ಗುಡಿಬಂಡೆಯ ವಿನಾಯಕನಗರದಲ್ಲಿರುವಂಥ ಪಾರ್ಕಲ್ಲಿ ಗಿಡ ನೆಡುವ ಮುಖಾಂತರ ನಾವು ಪ್ರಕೃತಿಯನ್ನು ಉಳಿಸಬೇಕು ಅಂತ ಪಣ ತೊಟ್ಬಿಟ್ಟು ಈ ಗಿಡವನ್ನು ನೆಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಂಜುವರು ಮತ್ತು ಧರ್ಮಪತಿಗಳು, ನಮ್ಮ ಶೋಭಾ ಅವರು ವಧುವರರು ಅವರ ಗುರುತಿಗೆ ಗಿಡ ಹಾಕಿದ್ದಾರೆ. ಮಕ್ಕಳು ಬಂದರೆ ಮಂಜಣ್ಣ, ನಮ್ಮ ಪರಿಸರ ವೇದಿಕೆಯ ತಾಲೂಕದ ಮಂಜಣ್ಣವರು, ಆಮೇಲೆ ನಾರಾಯಣ ಅವರು, ಆಮೇಲೆ ರಮೇಶ್ ಬಾಬು ಅವರು, ಇಲ್ಲಿ ಸ್ಥಳೀಯರು ಬಂದು ಈ ಒಂದು ಸಾಥ್ ಕೊಟ್ಟಿದ್ದಾರೆ ಮತ್ತು ಮಕ್ಕಳು ಬಂದಿದ್ದಾರೆ. ಏನಪ್ಪ ಅಂದರೆ ಈ ಪಾರ್ಕೆಲ್ಲ ಕೂಡ ಇವರ ಒಂದು ಪಕ್ಕದಲ್ಲಿರುವಂಥ ನೋಡಿಕೊಂಡು ಈ ಪಾರ್ಕನ್ನು ಬೆಳೆಸಿದ್ದಾರೆ. ಈ ರೀತಿ ಪಾರ್ಕ್ಗಳು ಅಥವಾ ಗಿಡ ಮರಗಳನ್ನು ಬೆಳೆಸೋದು ನಮ್ಮ ಪ್ರಕೃತಿ ಉಳಿಸಿದ್ರೆ ನಾವು ಉಳಿತೀವಿ. ಯಾಕಂದರೆ ಆಕ್ಸಿಜನ್ ಕೊರತೆ ಉಂಟಾಗ್ತೀವಿ ವಿಶ್ವದಲ್ಲಿ. ಹಿಂಗೆ ನಾವು ಬಿಡ್ತಾ ಹೋಗ್ತಾ ಇದ್ದರೆ ಗಿಡಗಳ ಮರಗಳು ಹಾಕ್ದಿರಾ ನಮಗೆ ಗಾಳಿನೇ ಸಿಗೋದಿಲ್ಲ. ಅದಕ್ಕೆ ನಾವು ಸೇರಿ ಯಾವುದೇ ಹಬ್ಬ ಆಗ್ಬೋದು, ಹರಿದಿನ ಆಗ್ಬೋದು, ಹುಟ್ಟುಹಬ್ಬ ಆಗ್ಬೋದು, ಗಿಡ ಮರಗಳನ್ನು ಬೆಳೆಸಿ ಪರಿಸರ ಉಳಿಸಿದ್ರೆ ಈ ಪ್ರಕೃತಿ ಉಳಿಯುತ್ತೆ, ಇಲ್ಲ ಅಂದರೆ ಸರ್ವನಾಶ ಆಗುತ್ತೆ. ಇದಾಗದೇ ಇದ್ದರೆ ಆಗಬಾರ್ದು ಅಂತ ನಾವು ಪಣ ತೊಡಬೇಕಂದ್ರೆ ನಮ್ಮ ಮನೆ ಮುಂದೆ ಆಗ್ಬೋದು, ಹೊಲದಲ್ಲಾಗ್ಬೋದು, ಮಶಾಣದಲ್ಲಾಗ್ಬೋದು, ರಸ್ತೆ ಬದಿಯಲ್ಲಾಗ್ಬೋದು ಗಿಡ ಮರಗಳನ್ನು ನೆಟ್ಟು ಪರಿಸರ ಉಳಿಸಬೇಕು. ಇಂದು ವಿಶ್ವ ಪ್ರಕೃತಿ ಸಂರಕ್ಷಣಾ ದಿವಸದಂದು ನಾವು ಗುಡಿಬಂಡೆಯಲ್ಲಿ ಗಿಡ ನೆಟ್ಟಿದ್ದೀವಿ. ಇಡೀ ವಿಶ್ವದಾದ್ಯಂತ ಗಿಡಗಳನ್ನು ನೆಡ್ತಾ ಇದೆ. ಪ್ರಕೃತಿ ಉಳಿಸುವಂತಹ ಅಭಿಯಾನಗಳು ಶಾಲಾ ಕಾಲೇಜುಗಳಲ್ಲಿ, ಮಕ್ಕಳಲ್ಲಿ, ಮಹಿಳೆಯರಲ್ಲಿ, ಯುವಕರಲ್ಲಿ ನಡೀಬೇಕು. ನೀವು ಸೇರಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮವನ್ನು ಮುಕ್ತಾಯ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಗುಡಿಬಂಡೆ ಪರಿಸರ ವೇದಿಕೆ ಅಧ್ಯಕ್ಷ ಬಿ ಮಂಜುನಾಥ್ ಮಾತನಾಡಿ, ಪ್ರಕೃತಿ ಸಂಪನ್ಮೂಲಗಳಾದ ಗಾಳಿ, ನೀರು, ಖನಿಜಗಳು, ಸಸ್ಯವರ್ಗ, ಪ್ರಾಣಿಗಳನ್ನು ಕಾಪಾಡುವುದು ಎಲ್ಲರ ಆದ್ಯ ಕರ್ತವ್ಯ ಎಂದರು. ಬೆಂಗಳೂರಿನ ಮಂಜುನಾಥ್, ಶೋಭಾ, ಗಂಗಾಧರಪ್ಪ, ರಮೇಶ್, ವನಸಿರಿ ನಿಶ್ಚಿತ, ಚೇತನ್, ಸಮರ್ಥ್, ವೇದಾಂತ್, ಧನುಷ್ ಕಾರ್ಯಕ್ರಮದಲ್ಲಿ ಮತ್ತಿತರರು ಭಾಗವಹಿಸಿದ್ದರು. ಪ್ರವೀಣ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.